ಬೀದರ್ನಲ್ಲಿ ಒಂದು ಗಲಾಟೆ ಏರ್ಪಟ್ಟಿದೆ. ಆ ಗಲಾಟೆಯ ತೀವ್ರತೆ ಯಾವ ಹಂತಕ್ಕೆ ಹೋಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್. ಬೀದರ್ನ ಬಸವ ಕಲ್ಯಾಣ ಠಾಣೆಗೆ ಇದೀಗ ಕೆಲ ಮುಸ್ಲಿಂ ಯುವಕರು ಮುತ್ತಿಗೆ ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೀದರ್ನ ಬಸವ ಕಲ್ಯಾಣ ಠಾಣೆಗೆ ಮುತ್ತಿಗೆ ಹಾಕಿರ್ತಕ್ಕಂತಹ ಮುಸ್ಲಿಂ ಗುಂಪು ಮುಸ್ಲಿಂ ಮೌಲ್ವಿಯನ್ನ ಚುಡಾಯಿಸಿದ ವ್ಯಕ್ತಿಯನ್ನ ಬಂಧನಕ್ಕೆ ಒಳಪಡಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಭಾರೀ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ, ಸದ್ಯ ಠಾಣೆಯ ಮುಂಭಾಗ ದೊಡ್ಡ ಸಂಖ್ಯೆಯಲ್ಲೇ ಜನರ ಜಮಾವಣೆಗೊಂಡಿದೆ. ಈ ಕೂಡಲೇ ಅವನನ್ನ ಬಂಧನಕ್ಕೊಳಪಡಿಸಬೇಕು ಅನ್ನುವಂತಹ ಆಗ್ರಹ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರತಿಭಟನೆ ಸಹ ನಡೆಸ್ತಾ ಇದ್ದಾರೆ. ಮುಸ್ಲಿಂ ಮೌಲ್ವಿಗೆ ಅಪರಿಚಿತನಿಂದ ಚುಡಾಯಿಸಿದಂತಹ ಆರೋಪ ಕೇಳಿಬಂದಿದೆ. ಆ ಆರೋಪದ ಹಿನ್ನೆಲೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಮುಸ್ಲಿಂ ಯುವಕರ ಗುಂಪು ಠಾಣೆಯ ಮುಂಭಾಗ ಜಮಾವಣೆಗೊಂಡಿದೆ. ಪೊಲೀಸರು ನಿಯಂತ್ರಿಸಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಮತ್ತು ಏನು ಆಕ್ಷನ್ ತೆಗೆದುಕೊಳ್ತೀವಿ, ಏನು ಆಗಿದೆ ಅನ್ನೋದರ ಬಗ್ಗೆ ಫಸ್ಟ್ ತನಿಖೆಯನ್ನ ಮಾಡ್ತೀವಿ ಅಂದ್ರೂ ಕೂಡ ಕೇಳೋ ಮನಸ್ಥಿತಿಯಲ್ಲಿ ಅವರುಗಳಿದ್ದ ಹಾಗೆ ಕಾಣಿಸ್ತಿಲ್ಲ. ಪರಿಣಾಮ ದೊಡ್ಡ ಸಂಖ್ಯೆಯಲ್ಲೇ ಜಮಾವಣೆಗೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಏನಾಗಿದೆ ಈ ಒಂದು ಘಟನೆಯಲ್ಲಿ? ಎಷ್ಟೊತ್ತಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ಕೊಂಡ್ರು? ಸದ್ಯ ಪೊಲೀಸರು ಹೇಗೆ ನಿಭಾಯಿಸ್ತಾ ಇದ್ದಾರೆ? ಖಂಡಿತ ದಿವ್ಯಾ, ನಿಜಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನ ಬಸವಣ್ಣ ತಾಲೂಕಿನಲ್ಲಿ ನಿನ್ನೆ ಆಗಿರ್ತಕ್ಕಂಥ ಘಟನೆ, ಅಂದ್ರೆ ತಡರಾತ್ರಿ ಆಗಿರ್ತಕ್ಕಂಥ ಘಟನೆ. ಅಂದ್ರೆ ಸಂಜೆ ವೇಳೆಗೆ ಏನು ಒಂದು ರಾತ್ರಿ ಅಂದ್ರೆ ಸಂಜೆ 7-8 ಗಂಟೆ ಸುಮಾರಿಗೆ ಒಂದು ಏನೊಂದು ಅನ್ಯ ಕೋಮಿನ ಯುವಕರು ಏನಿದ್ದಾರೆ ಒಂದು ಮೌಲಿಗೆ ಏನೋ ಒಂದು ರೀತಿಯ ಅಲ್ಲಿ ಕೇಳಿ ಅಂದ್ರೆ ಒಂದೇ ಚುಡಾಯಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಆ ಒಂದು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಚುಡಾಯಿಸಿದ್ರೆ ಅನ್ನುವಂಥದ್ದು ಮತ್ತೆ ಹಲ್ಲೆ ಕೂಡ ಮಾಡಿದೆ ಅನ್ನೋದು ಈ ಒಂದು ಸಂಬಂಧಪಟ್ಟ ಗುಂಪುಗಳು ಒಂದು ರೀತಿಯ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಂಡಿರುವಂತದ್ದು ಸಮುದಾಯದವರು. ಈ ಒಂದು ಸಂಬಂಧಪಟ್ಟಂಗೆ ಅನ್ಯ ಕೋಮಿನ ಜನರು ಯಾರು ಹಲ್ಲೆ ಮಾಡಿ ಅವ್ರನ್ನ ಬಂಧಿಸಿ ಅನ್ನುವಂತ ಒಂದು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನೊಂದು ಮುಸ್ಲಿಮ್ಸ್ ಯುವಕರು ಏನೊಂದು ಜನ ಇದ್ದಾರೆ, ಅವರು ಬಂದು ಠಾಣೆಗೆ ಸೇರಿರುವಂತದ್ದು ಜಮಾಯಿಸಿರುವಂತದ್ದು. ಆ ಒಂದು ಯಾರು ಹಲ್ಲೆ ಮಾಡಿದ್ದಾರೆ ಏನೋ ಒಂದು ಆರೋಪ ಕೇಳಿ ಬರ್ತದೆ, ಮೌಲ್ವಿ ವಿರುದ್ಧ ಒಂದು ಚುಡಾಯಿಸಿದ್ದಾರೆ, ಮೌಲ್ವಿ ಚುಡಾಯಿಸಿದ್ದಾರೆ ಅನ್ನೋದು, ಅವ್ರನ್ನ ಬಂಧನೆ ಮಾಡಿ ಅನ್ನೋದು ಹೆಚ್ಚಿನ ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಒಂದು ರೀತಿ ಅರ್ಥಪಟ್ಟು ಏನು ಅವರನ್ನ ನಿಯಂತ್ರಣ ಮಾಡಿರುವಂತದ್ದು. ಅದಾದ ಬಳಿಕ ಹಿಂದೆ ಸಂಬಂಧಪಟ್ಟಂತ ಪೊಲೀಸರು ಏನಿದ್ದಾರೆ ಒಂದು ರೀತಿಯ ಅರ್ಥಪಟ್ಟು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥದ್ದು. ಜೊತೆಗೆ ಕೂಡ SP ಕೂಡ ಅವರು ಸ್ಥಳಕ್ಕೆ ಹೋಗಿದ್ರು ಅಲ್ಲಿ ಅನ್ನುವಂಥದ್ದು. ಹೀಗಾಗಿ ಒಂದು ರೀತಿಯ ಸಂಬಂಧಪಟ್ಟಂತೆ ಅಂದ್ರೆ ಸ್ಪಷ್ಟವಾಗಿ ಏನಾಗಿತ್ತು ಅನ್ನುವಂಥದ್ದು ಒಂದು ರೀತಿಯ ಈಗ ಪೊಲೀಸ್ ಇಲಾಖೆಯವರು ಸ್ಪಷ್ಟ ಮಾಹಿತಿಯನ್ನ ನೀಡಬೇಕಾಗ್ತದೆ ಅನ್ನುವಂಥದ್ದು ದಿವ್ಯಾ ಸದ್ಯಕ್ಕೆ. ರೈಟ್, ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ.